ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಸ್ಪರ್ಧಿಗಳ ಕೆಲವೊಂದು ಕಾಂಟ್ರವರ್ಸಿಗಳು ತುಂಬಾ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಹ್ಮ್. ಅದೇ ರೀತಿ ಮೋಕ್ಷಿತ ಅವ್ರದ್ದಾಗಿರ್ಬೋದು, ನಿಮ್ದು ಹಾ. ಕೂಡ ಒಂದಷ್ಟು ವೈರಲ್ ಆಯ್ತು. ಹ್ಮ್. ಈ ಕಾಂಟ್ರವರ್ಸಿಗಳ ಬಗ್ಗೆ ಚೈತ್ರಾ ಕುಂದಾಪುರ ಅವರ ಮಾತೇನು ಅಂತ, ರಿಯಾಕ್ಷನ್ ಏನು ಅಂತ? ನಾನು ಮಾಡ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ನೀವು ನಾನಂತೂ ಯಾವ್ದನ್ನು ಮುಚ್ಚುಮರೆ ಮಾಡಿದವಳಲ್ಲ. ಹ್ಮ್. ನಾನ್ ಬರ್ತಾನೆ ಹೇಳ್ಕೊಂಡ್ ಬಂದಿದ್ದೆ, ನಾನ್ ಬಿಗ್ ಬಾಸ್ ನೋಡಿದ್ದೆ ಜೈಲಲ್ಲಿ ಅಂತ. ಹ್ಮ್. ಸೊ ನನಗ ಆ ವಿಚಾರದಲ್ಲಿ ಯಾವುದೇ ಅವಮಾನ ಇಲ್ಲ. ಯಾಕಂದ್ರೆ ನನಗ್ ಗೊತ್ತು ನಾನು ಎಷ್ಟ್ ಸರಿಯಾಗಿದ್ದೀನಿ ಅನ್ನೋದು. ಮತ್ ನನಗೆ ನನ್ನ ಮೇಲೆ ಬರುವ ಆರೋಪಗಳನ್ನ ಎದುರಿಸುವ ಧೈರ್ಯ ತಾಕತ್ತು ಇರೋ ಕಾರಣಕ್ಕೆ ನಾನು ಬಹಳ ಗಟ್ಟಿಯಾಗಿ ನಿಲ್ತೀನಿ. ಅದ್ರ ಬಗ್ಗೆ ನನ್ಗೆ ಯಾವುದೇ ಗೊಂದಲ ಇಲ್ಲ. ಮತ್ತೆ ಈ ತರದ ಕಾಂಟ್ರವರ್ಸಿಗಳನ್ನ ಎತ್ತಾಡೋರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ನಮ್ಮ ವಿರೋಧಿಗಳಾಗಿರ್ತಾರೆ. ಅವ್ರಿಗೆ ನಾವು ಬಿಗ್ ಬಾಸ್ ಅಂತ ವೇದಿಕೆಗೆ ಹೋಗಿರೋದನ್ನ ಸಹಿಸೋಕ್ ಆಗಿರೋದಿಲ್ಲ. ಆ ಹೊಟ್ಟೆ ಕಿಚ್ಚಿಗೆ ಅವ್ರು ಅದನ್ನ ಎತ್ತಿ ದೊಡ್ಡ ವಿಷಯ ಮಾಡಿರ್ತಾರಲ್ವಾ. ಹಾಗಾಗಿ ನೀವು ಉರ್ಕೋತಿದಾರ ಅಂದ್ರೆ ಉರ್ಕೊಳ್ಳಿ. ಅದರಿಂದ ನಾನು ಇನ್ನಷ್ಟು ಖುಷಿ ಪಡ್ತೀನಿ. ವಿರೋಧಿಗಳನ್ನ ಉರ್ಸೋದ್ರಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ. ಹಾಗಾಗಿ ನಾನು ಆ ಕಾಂಟ್ರವರ್ಸಿಗಳನ್ನ ಇನ್ನಷ್ಟು ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ಜನ ದಡ್ರಲ್ಲ, ಬಹಳ ಬುದ್ಧಿವಂತರು ಜನ. ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಇವ್ರು ಬೆಳಿತಾರೆ ಅನ್ನೋ ಕಾರಣಕ್ಕೆ ಇದನ್ನ ಕಾಂಟ್ರವರ್ಸಿ ಮಾಡ್ತಿದ್ದಾರೆ, ಬೇಕು ಅಂತಲೇ ಇದನ್ನ ಈಗ ಎಳಿತಿದ್ದಾರೆ ಅನ್ನೋದು ಜನಕ್ಕೆ ಸಹಜವಾಗಿ ಅರ್ಥ ಆಗುತ್ತಲ್ಲ. ಹಾಗಾಗಿ ಮಾಡೋರು ಮಾಡ್ಲಿ. ವಿರೋಧಿಗಳು ಕಾಲ್ ಎಳೆಯೋರ್ ಕಾಲ್ ಕೆಳಗೆ ಇರ್ತಾರೆ ಅಂತಾರಲ್ಲ, ಹಾಗಾಗಿ ಕಾಲ್ ಎಳೆಯೋ ಪ್ರಯತ್ನ ಅವ್ರು ಮಾಡ್ಲಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.